ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಸಂಭ್ರಮ. ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ಪ್ರವೇಶಿಸಿದ ಬಾಲರಾಮ. ಸೋಮವಾರ ಕೇಂದ್ರ ಸರ್ಕಾರಿ ಕಚೇರಿಗಳು, ಶಾಲೆಗಳಿಗೆ ರಜೆ ಘೋಷಣೆ. ಜನವರಿ 22ನ್ನ ದೀಪಾವಳಿಯಂತೆ ಆಚರಿಸೋಣ. ದೇಶದ ಜನರಿಗೆ ಪ್ರಧಾನಿ ಮೋದಿ ಕರೆ. ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಪ್ರಧಾನಿ ಮೋದಿ ವ್ರತ. ಸರಿಯೂ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಿರುವ ನಮೋ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳನ್ನ ನೋಡೋಣ. ಕರ್ನಾಟಕ ಟಾಪ್. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೆ 3 ದಿನ ಬಾಕಿ ಇದೆ. ಈ ಹೊತ್ತಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಿಸಿದ ಧಾರ್ಮಿಕ ವಿಧಿವಿಧಾನಗಳು ಭರದಿಂದ ಸಾಗಿವೆ. ನಿನ್ನೆ ಬಾಲರಾಮನ ಭವ್ಯ ಮೂರ್ತಿಯ ಪುರ ಪ್ರವೇಶ ಆಗಿದೆ. ಕ್ರೇನ್ ಮೂಲಕ ಬಾಲರಾಮನ ಮೂರ್ತಿಯನ್ನ ಶಿಫ್ಟ್ ಮಾಡಲಾಯಿತು. ಇಂದು ಶುಭ ಮಕರ ಲಗ್ನದಲ್ಲಿ ಶಾಸ್ತ್ರೋಕ್ತ ಪೂಜೆ ನೆರವೇರಿಸಿ ಗರ್ಭಗುಡಿಯಲ್ಲಿ ಬಾಲರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಇನ್ನು ಸೋಮವಾರ ಕೇಂದ್ರ ಸರ್ಕಾರಿ ಕಚೇರಿಗಳು, ಕೇಂದ್ರ ಶಿಕ್ಷಣ ಸಂಸ್ಥೆಗಳಿಗೆ ಅರ್ಧ ದಿನ ರಜೆ ಘೋಷಿಸಿ ಕೇಂದ್ರ ಸರ್ಕಾರ ಆದೇಶಿಸಿದೆ. ಮಧ್ಯಾಹ್ನ 2:30 ನಂತರ ಕಚೇರಿಗಳು, ಶಾಲಾ ಕಾಲೇಜುಗಳು ಓಪನ್ ಆಗಲಿದೆ. ರಾಜ್ಯ ಸರ್ಕಾರ ಕೂಡ ರಜೆ ಘೋಷಣೆ ಮಾಡುತ್ತಾ ಅನ್ನೋ ಕುತೂಹಲ ಮೂಡಿದೆ. ಈಗಾಗಲೇ ರಜೆ ನೀಡುವಂತೆ ಹಿಂದೂಪರ ಸಂಘಟನೆಗಳು ಸರ್ಕಾರಕ್ಕೆ ಮನವಿ ಮಾಡಿವೆ. ಈ ಮಧ್ಯೆ ರಾಮ ಮಂದಿರ ಸ್ಮರಣಾರ್ಥ ರಾಮನ ಕುರಿತು ಅಂಚೆ ಚೀಟಿಗಳನ್ನ ಪ್ರಧಾನಿ ಮೋದಿ ರಿಲೀಸ್ ಮಾಡಿದ್ದಾರೆ. जो 5 तत्व हैं उनका जल, पृथ्वी, पावक, गगन, समीरा। जल के रूप में अनवरत बहती सरयू नदी जो अयोध्या का एक तीर्थ है, और उसके साथ साथ अग्नि के रूप में सूर्य की किरणें और दीपावली के दीपक हैं। पृथ्वी और जो पूरे वातावरण को इसमें पूरे पंचतत्व को वो समाहित किया गया है। ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 1 ದಿನ ಮುಂಚಿತವಾಗಿ ಅಯೋಧ್ಯೆಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಜನವರಿ 21ನೇ ತಾರೀಕು ಅಯೋಧ್ಯೆ ತಲುಪಲಿರುವ ಮೋದಿ ಅಂದು ರಾಮಮಾನಸ ಚರಿತ್ರೆ ಕಥನ ವಾಚನವನ್ನ ಕೇಳಲಿದ್ದಾರೆ. ಮರುದಿನ ಅಂದ್ರೆ ಜನವರಿ 22ನೇ ತಾರೀಕು ಸರಯೂ ನದಿಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪುಣ್ಯ ಸ್ನಾನ ಮಾಡಿ ರಾಮಮಂದಿರಕ್ಕೆ ತೆರಳಲಿದ್ದಾರೆ. ಪ್ರಧಾನಿ ಮೋದಿ ಸರಯೂ ನದಿಯಲ್ಲಿ ಮಡಿ ಸ್ನಾನ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಸರಯೂ ಘಾಟ್ನಲ್ಲಿ ಭದ್ರತೆ ಹೆಚ್ಚಿಸುವ ಕೆಲಸ ಆಗಿದೆ. ಘಾಟ್ ಸುತ್ತ ಅಳವಡಿಸಿರುವ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ನಡೆಯಲಿದೆ. ಅಲ್ಲದೆ ಗಣ್ಯರಿಗೆ ವಿಶೇಷ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಯೋಧ್ಯೆಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ. ಇದಕ್ಕೆ ಪುಷ್ಟಿ ಕೊಡುವಂತೆ ಮತ್ತೊಂದು ಬೆಳವಣಿಗೆ ಅಯೋಧ್ಯೆಯಲ್ಲಾಗಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ಸಿದ್ಧಿವಿನಾಯಕ ದೇವಸ್ಥಾನದ ಅರ್ಚಕ ಕನ್ನಡಿಗ ಉಮಾಶಂಕರ್ ದೀಕ್ಷಿತ್ ನೇತೃತ್ವದಲ್ಲಿ 1 ಕೆಜಿ ಬಂಗಾರವನ್ನು ಉಡುಗೊರೆಯಾಗಿ ನೀಡಲಾಗಿದೆ. ಸ್ಥಳೀಯ ಭಾರತೀಯರಿಂದ 1 ಗ್ರಾಂನಂತೆ 500 ಜನರಿಂದ ಸಂಗ್ರಹ ಮಾಡಿ ಬಾಕಿ ಅರ್ಧ ಕೆಜಿಯನ್ನ ಸ್ನೇಹಿತರಿಂದ ಸಂಗ್ರಹ ಮಾಡಿ ಟ್ರಸ್ಟ್ಗೆ ಹಸ್ತಾಂತರ ಮಾಡಿದ್ದಾರೆ. ಹೀಗೆ ಕನ್ನಡಿಗನ ನೇತೃತ್ವದಲ್ಲಿ ಸಂಗ್ರಹಿಸಿದ ಈ ಬಂಗಾರ ಕನ್ನಡಿಗನೇ ಕೆತ್ತಿದ ಬಾಲರಾಮನ ಕಿರೀಟವಾಗಿ ಬದಲಾಗಿದೆಯಂತೆ. ಯಾಕೆ ನಮ್ಮ ಕಡೆಯಿಂದ ಕಲೆಕ್ಟ್ ಮಾಡಿ 1 ಕೆಜಿ ಬಂಗಾರದಲ್ಲಿ ಶ್ರೀರಾಮನ ಕಿರೀಟ ಮಾಡಬೇಕು ಅಂತ ಅಂದ್ಕೊಂಡು ಸುಮ್ಮನೆ ನಾವು ದೇವಸ್ಥಾನ ನಮ್ಮ ಕಮಿಟಿಯವರೆಲ್ಲ ಸೇರಿ ಅರೇಂಜ್ ಮಾಡಿದ್ರು. ನಮಗೆ ಬಂಗಾರ 1 ಕೆಜಿ ಅಷ್ಟು ಕಲೆಕ್ಟ್ ಆಯಿತು. ಅದನ್ನು ತೊಗೊಂಡು ಯಾರು ಕೊಡಬೇಕು, ಯಾರು ಮೀಟ್ ಮಾಡಬೇಕು ಅನ್ನೋ ಸಮಯದಲ್ಲಿ ನಮಗೆ ನರೇಂದ್ರ ಅಂತ ಅಮೆರಿಕದಲ್ಲಿ ಸ್ನೇಹಿತರು, ಅವ್ರ ಕೋಬ್ರದರ್ ರವಿಕುಮಾರ್ IAS ಅವರು ಗೋರಖ್ಪುರಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್ಗೆ ತುಂಬ ಆಗಿದ್ದರು. ಅವ್ರಿಗೆ ಕಾಲ್ ಮಾಡಿ ನನಗೆ 12 ಗಂಟೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಭೇಟಿ ಮಾಡೋಂಥ ಅವಕಾಶ ಮಾಡಿಕೊಟ್ಟು ಅವರಿಗೆ ನಾನು ಈ ಬಂಗಾರ ತೋರಿಸ್ಬಿಟ್ಟು ಅದನ್ನು ಅವರೇ ರಾಮಲಲ್ಲಾ ಟ್ರಸ್ಟ್ ಕಳಿಸ್ಕೊಟ್ರು. ಎಲ್ಲೆಡೆ ರಾಮ, ಎಲ್ಲರ ರಾಮ ಸಡಗರ ಶುರುವಾಗಿದೆ. ವಿಶೇಷ ಅಂದ್ರೆ ಬಾಲರಾಮನಿಗೆ ಬೆಂಗಳೂರಿನಿಂದ ತುಳಸಿ ಮಾಲೆ ಅರ್ಪಣೆಯಾಗಲಿದೆ. ಬೆಂಗಳೂರಿನ ಜಯನಗರದ ಶಿವಕುಮಾರ್ ಹಾಗೂ ಸ್ನೇಹಿತರು ಪೇಜಾವರ ಶ್ರೀಗಳ ಸಹಾಯದೊಂದಿಗೆ ಟ್ರಸ್ಟ್ ಒಪ್ಪಿಗೆ ಪಡೆದುಕೊಂಡು ಗುಜರಾತ್ನ ತುಳಸಿ ವನದಿಂದ ವಿಶೇಷ ತುಳಸಿ ಬೀಜವನ್ನ ಪಡ್ಕೊಂಡ್ರು. ಈ ವೇಳೆ ತುಳಸಿಯನ್ನ ಅಯೋಧ್ಯೆಯಿಂದ 60 ಕಿಲೋಮೀಟರ್ ದೂರದ ಅವರ ಸ್ನೇಹಿತರ 2 ಎಕರೆ ಜಾಗವನ್ನ ಪಡೆದು ಅಲ್ಲಿ ತುಳಸಿ ಗಿಡ ನೆಟ್ಟು ಈಗ ಅಲ್ಲಿ ಬೆಳೆದ ತುಳಸಿಯನ್ನ ಅರ್ಪಣೆ ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಈಗಾಗಲೇ 3 ಜನ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಲ್ಲಿ ನಿರಂತರವಾಗಿ ರಾಮನಿಗೆ ತುಳಸಿ ಮಾಲೆಯ ಸಮರ್ಪಣೆ ಮಾಡ್ತಿದ್ದಾರೆ. ಬಾಲರಾಮನ ಪ್ರತಿಷ್ಠಾಪನೆ ದಿನವೂ ಕೂಡ ಇದೇ ತುಳಸಿ ಮಾಲೆ ಅರ್ಪಣೆಯಾಗಲಿದೆ. ಈ ತುಳಸಿಯನ್ನು ರಾಮನಿಗೆ ಸ್ಪೆಷಲ್ ಆಗಿ ಬೀಜಗಳನ್ನು ತೆಗೆದುಕೊಂಡು ಬಂದು ಅದನ್ನು ಬಿತ್ತನೆಗೆ ಮಾಡಿ ಅದರಿಂದ ಬೆಳೆಯುವ ತುಳಸಿಗಳನ್ನು ರಾಮನಿಗೆ ಅರ್ಪಣೆ ಮಾಡಬೇಕು, ಅಲ್ಲಿ ಬಳಸಬೇಕು ಅನ್ನೋ ಒಂದು ಯೋಚನೆ ಬಂತು. ನಮ್ಮ ಬೇಜಾವರ ಶ್ರೀಗಳು ಬಹಳಷ್ಟು ಸಹಾಯ ಮಾಡಿದ್ದಾರೆ. ನಮ್ಮ ಕರ್ನಾಟಕದಿಂದ ಹೋಗಿರುವ ರಾಮನ ಶಿಲೆ, ನಮ್ಮ ಕರ್ನಾಟಕದಿಂದ ಹೋಗಿರುವ ತುಳಸಿಯ ಬೀಜ, ಕರ್ನಾಟಕದಿಂದ ಹೋಗಿರುವ ಅದನ್ನು ಹೋಲಿಸುವ, ಅದನ್ನು ಕಟ್ಟುವ ಜನಗಳು. ನಮ್ಮ ಸೇವೆ ಅದರಲ್ಲಿ ಇರೋದು. ರಾಮನಿಗೂ ನಮ್ಮ ಕರ್ನಾಟಕಕ್ಕೂ ಭಾರಿ ಒಳ್ಳೆ ಸಂಬಂಧ, ಅವನ ಅರುಳು ಕೃಪಾ ಕಟಾಕ್ಷ ನಮಗೆ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ.
ಇಡೀ ರಾಷ್ಟ್ರವೇ ರಾಮೋತ್ಸವದ ಸಂಭ್ರಮದಲ್ಲಿದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗುವ ದಿನ ರಾಜ್ಯಾದ್ಯಂತ ಮಾಂಸ ಮದ್ಯ ಮಾರಾಟಕ್ಕೆ ನಿಷೇಧ ಹೇರಬೇಕು ಅಂತ ಶ್ರೀರಾಮ ಸೇನೆ ಒತ್ತಾಯಿಸಿದೆ. ಮಾಂಸದ ಅಂಗಡಿ ಮದ್ಯ ಮಾರಾಟ ಬಂದ್ ಮಾಡುವಂತೆ ಶ್ರೀರಾಮ ಸೇನೆ ಜಾಗೃತಿ ಅಭಿಯಾನ ಕೈಗೊಂಡಿದೆ. ಬೆಂಗಳೂರಿನ ಜಾಲಹಳ್ಳಿ, ದಾಸರಹಳ್ಳಿ ಭಾಗದಲ್ಲಿ ಕರಪತ್ರ ಹಂಚಿ ಮಾಂಸದ ಅಂಗಡಿ, ಬಾರ್ ಮಾಲೀಕರಲ್ಲಿ ಮನವಿ ಮಾಡಿದ್ದಾರೆ. ಈ ಕುರಿತು ನಾಳೆ ಸರ್ಕಾರಕ್ಕೆ ಹಿಂದೂ ಸಂಘಟನೆಗಳು ಮನವಿ ಸಲ್ಲಿಸಿವೆ. ನಾಳೆ ಬೆಂಗಳೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಭೇಟಿ ಮಾಡಿ ಮನವಿ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಪ್ರತಿ ಅಂಗಡಿಗಳಿಗೆ ಭೇಟಿ ನೀಡಿ ಮಾಂಸದ ಅಂಗಡಿ ಮತ್ತು ಮದ್ಯದ ಅಂಗಡಿಗಳನ್ನು ಅಯೋಧ್ಯೆಯ ಒಂದು ರಾಮ ಮಂದಿರ ಪೂಜೆಯ ಕಾರ್ಯಕ್ರಮ ದಿವಸ ಸಂಪೂರ್ಣವಾಗಿ ಬಂದ್ ಮಾಡಿ ತಾವು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಇಲ್ಲಿ ಒಂದು ಮನವಿಯನ್ನು ಮಾಡಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ BBMP ಕಮಿಷನರ್ ಆದಂಥ ತುಷಾರ್ ಗಿರಿನಾಥ್ ಅವರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇಂಥ ಒಂದು ಇಡೀ ಅಂತಾರಾಷ್ಟ್ರೀಯ ಲೆವೆಲ್ನಲ್ಲಿ ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಇದನ್ನು ಬಂದ್ ಮಾಡಬೇಕಂತ ಹೇಳ್ತೀನಿ. ಸರ್ಕಾರದ ರೀತಿಯಲ್ಲೂ ಕೂಡ ಇದನ್ನು ಒತ್ತಡ ತಂದು ನಾವು ಹೇಳೋದಕ್ಕಿಂತನೂ ಸರ್ಕಾರನೇ ಈ ನಿರ್ಣಯ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿನ ಒಂದು ರಾಮ ಭಕ್ತರಿಗೆ ಒಳ್ಳೆಯ ಅವಕಾಶ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿ ಅಂತ ಕೇಳ್ಕೊಳ್ತೀವಿ. ಜನವರಿ 22ರ ಐತಿಹಾಸಿಕ ಕ್ಷಣಕ್ಕೆ ಕೋಟ್ಯಾಂತರ ಹಿಂದೂಗಳು ಎದುರು ನೋಡ್ತಾ ಇದ್ದಾರೆ. ಸೋಮವಾರ ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆ ಆಗೋ ಹೊತ್ತಲ್ಲೇ ಸಕ್ಕರೆ ನಾಡು ಮಂಡ್ಯದಲ್ಲೂ ರಾಮಮಂದಿರ ಉದ್ಘಾಟನೆ ಆಗಲಿದೆ. ವಿಶೇಷ ಅಂದ್ರೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಈ ರಾಮಮೂರ್ತಿನ ಕೆತ್ತಿದ್ದಾರೆ. ಕಳೆದ 1 ವರ್ಷದ ಹಿಂದೆ ಈ ಮೂರ್ತಿಯನ್ನ ಕೆತ್ತಲಾಗಿತ್ತು. ಸುಮಾರು 3.25 ಅಡಿ ಇರುವಂತಹ ವಿಗ್ರಹ ಇದಾಗಿತ್ತು. ರಾಮನ ಜೊತೆ ಸೀತೆ, ಲಕ್ಷ್ಮಣ, ಹನುಮನ ವಿಗ್ರಹ ಕೆತ್ತಲಾಗಿದೆ. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಆಗೋ ಸುಸಂದರ್ಭದಲ್ಲೇ ಲೇಬಲ್ ಕಾಲೋನಿಯ ರಾಮಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡೋಣ ಅಂತ ಸ್ಥಳೀಯರು ಹೇಳಿದ್ರಂತೆ. ಅದರಂತೆ ಉದ್ಘಾಟನೆ ಆಗಲಿದೆ. ಏನು ನಾವು ಸುಮಾರು 15 ವರ್ಷಗಳ ಹಿಂದೆ ದೇವಸ್ಥಾನನ ಕೆಡವಿ ಒಂದು ಒಳ್ಳೆ ರಾಮ ಮಂದಿರನ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಸಮಿತಿಯ ಹಿರಿಯ ಮುಖಂಡರೆಲ್ಲ ಒಂದು ತೀರ್ಮಾನ ಮಾಡಿಕೊಂಡು ಪ್ರಾರಂಭಿಸಿದ್ರು. ಅವ್ರ ಮೂಲಕ ನಮ್ಮ ಬಡಾವಣೆಯ ಎಲ್ಲ ಯುವ ಮುಖಂಡರುಗಳು, ಯುವಕರು ಮತ್ತು ಪ್ರತಿಯೊಬ್ಬರು ಹಲವಾರು ಜನ ದಾನಿಗಳು ಎಲ್ಲ ಸಮಸ್ತ ಸಾರ್ವಜನಿಕರು ಕೂಡ ಸಹಕಾರ ಕೊಟ್ಟು ಇವತ್ತು ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಕೈ ಜೋಡಿಸಿದ್ದಾರೆ. 21ನೇ ತಾರೀಕು ಸಾಯಂಕಾಲ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ದೇವರ ವಿಗ್ರಹಗಳನ್ನೆಲ್ಲ ಬಿಂಬಾದಿವಾಸ ಶುದ್ಧಿಯನ್ನು ಮಾಡಿಕೊಂಡು 22 ಮುಂಜಾನೆ 5:30ರಿಂದನೇ ಇಲ್ಲಿ ಅಧಿವಾಸ ಹೋಮಗಳು ಹಾಗೆ ಪ್ರತಿಷ್ಠೆ ಅಂಗಭೂತವಾಗಿ ಮಾಡುವಂತಹ ಕಲಾತತ್ವ ಹೋಮಗಳು ಕೂಡ ನೆರವೇರಿ 10:30ಕ್ಕೆ ಸಲ್ಲುವಂತಹ ಮೀನ ಲಗ್ನದಲ್ಲಿ ರಾಮಚಂದ್ರ ದೇವರ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಆಗುತ್ತೆ. ನಾಳೆ ಶ್ರೀರಾಮ ಮೂರ್ತಿಯ ಶಿಲೆ ಕೊಪ್ಪಳಕ್ಕೆ ಬರಲಿದೆ. ಮೈಸೂರು ಜಿಲ್ಲೆಯ HD ಕೋಟೆಯ ಹಾರೋಹಳ್ಳಿಯಲ್ಲಿ ಅಯೋಧ್ಯೆಯ ರಾಮಮೂರ್ತಿ ಕೆತ್ತನೆ ಬಳಿಕ ಉಳಿದಿರುವ 3 ಶಿಲೆಗಳನ್ನು ಶಿಲ್ಪಿ ಪ್ರಕಾಶ್ ಅವರು ತರಲಿದ್ದಾರೆ. ಜನವರಿ 22ನೇ ತಾರೀಕು 3 ಶಿಲೆಗಳಲ್ಲಿ ಆಂಜನೇಯ ರಾಮಮೂರ್ತಿಯನ್ನ ಕೆತ್ತಲಾಗುತ್ತೆ. ಹೀಗಾಗಿ ನಿನ್ನೆ ಹಾರೋಹಳ್ಳಿಗೆ ತೆರಳಿ ಶಿಲೆಗೆ ಶಿಲ್ಪಿ ಪ್ರಕಾಶ್ ಪೂಜೆ ಸಲ್ಲಿಸಿದ್ದಾರೆ. ನಾಳೆ ಶ್ರೀರಾಮನ ಮೂರ್ತಿಯ ಶಿಲೆಯನ್ನ ಕೊಪ್ಪಳಕ್ಕೆ ತರಲಾಗುತ್ತೆ. ಶಿಲ್ಪಿ ಪ್ರಕಾಶ್ ಮೊದಲು ಶ್ರೀರಾಮನ ಮೂರ್ತಿಗೆ ಕಚ್ಚು ಹಾಕಿದ್ರು. ಬಳಿಕ ಅಳತೆ ಸರಿ ಹೊಂದದ ಹಿನ್ನೆಲೆಯಲ್ಲಿ ಶಿಲೆ ಬಿಟ್ಟು ಬಂದಿದ್ರು. ಬಳಿಕ ಶಿಲೆಯನ್ನ ಅಯೋಧ್ಯೆಗೆ ಕಳಿಸಿಕೊಡಲಾಗಿತ್ತು. ಅದೇ ಶಿಲೆಯಲ್ಲಿ ಶ್ರೀರಾಮ ಮೂರ್ತಿ ಕೆತ್ತನೆ ಮಾಡಲಾಗಿದೆ. ಇದರಲ್ಲಿ ಫಸ್ಟ್ ನಾವು ಕಲ್ಲು ತೆಗೆದಾಗ ಜಮೀನಿಗೆ ಲೆವೆಲಿಂಗ್ ಮಾಡಬೇಕಾದ್ರೆ ಕಲ್ಲನ್ನೆಲ್ಲ ತೆಗೆದು ಇಟ್ಟಿದ್ದಾಗ ನಮ್ಮ ಮುಖ್ಯವಾಗಿ ಬಂದವರು ಫಸ್ಟ್ ಬಂದವರೇ ನಮ್ಮ ಪ್ರಕಾಶ್ ಸರು ಕೊಪ್ಪಳದವ್ರು ಬಂದು ಚೆಕ್ ಮಾಡಿದ ಮೇಲೇ ಈ ಕಲ್ಲು ಅವ್ರಿಗೆ ಸೈಜು ಕ್ಯಾನ್ಸಲ್ ಆಗಿ ಸೈಜು ಜಾಸ್ತಿ ಬೇಕು ಅಂತೇಳಿ ಬಿಟ್ಟು ಹೋದ್ರು. ಅದು ಹೊರತು ಅವರೇನೆ ಫಸ್ಟು ನಮ್ಮ ಈ ಅಯೋಧ್ಯೆಗೆ ಹೋಗಿರೋ ಕಲ್ಲನ್ನ ರಾಮನಿಗೆ ಫಸ್ಟು ನೋಡಿದಂಥ ವ್ಯಕ್ತಿಗಳು. ದಯವಿಟ್ಟು ಅವರೇನೆ ಫಸ್ಟು ನೋಡಿದವರು ಕಲ್ಲನ್ನ ಅವರೇ ಸೆಲೆಕ್ಟ್ ಮಾಡಿದವರು. ಅದಾದಮೇಲೆ ಸೈಜ್ ಒಂದು ಡಿಫ್ರೆಂಟ್ ಆಯಿತು ಅನ್ನೋದೊಂದಕ್ಕೋಸ್ಕರ ಕಾರಣಕ್ಕೋಸ್ಕರ ಬಿಟ್ಟವರೇ ಹೊರತು ಇಲ್ಲಾಂದರೆ ಅವರೇ ತೊಗೊಂಡು ಹೋಗ್ತಿದ್ರು. ಯಾರ್ಯಾರಿಗೆ ಎಲ್ಲೆಲ್ಲಿ ಸೇರಬೇಕೋ ಗೊತ್ತಿಲ್ಲ ನಮಗೆ. ಅದೇ ಥರನೇ ಅವ್ರಿಗೆ ಋಣ ಇರಲಿಲ್ಲ. ಆದರೂ ಬಂದು ಒಂದು ಆಂಜನೇಯನ ವಿಗ್ರಹನ ಕೆತ್ತಿ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಇಲ್ಲಿ ಅವರು ಬಂದು ಮಾಡಿರೋದ್ರಿಂದ ನಮಗೂ ತುಂಬ ಖುಷಿನೇ. ಹೊಸ ಜಾತಿ ಗಣತಿ ಪ್ರಕಾರ ಮೀಸಲಾತಿ ಪರಿಷ್ಕರಣೆಗೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ಸಮುದಾಯಗಳಿಗೆ ಒಳ ಮೀಸಲಾತಿಗೆ ಸಂವಿಧಾನಬದ್ಧವಾಗಿ ರಾಜ್ಯಗಳಿಗೆ ಅಧಿಕಾರ ಕೊಡೋದಕ್ಕೆ ಕೇಂದ್ರಕ್ಕೆ ಮನವಿ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಸುದೀರ್ಘ ಚರ್ಚೆ ಬಳಿಕ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ. ಹಿಂದಿನ ಬಿಜೆಪಿ ಸರ್ಕಾರ ತರಾತುರಿಯಲ್ಲಿ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು. ಇನ್ನು ಗೃಹಜ್ಯೋತಿ ಉಚಿತ ವಿದ್ಯುತ್ ಸರಾಸರಿ ಪ್ರಮಾಣದಲ್ಲಿ ಬದಲಾವಣೆ ಮಾಡಲಾಗಿದೆ. 48 ಯೂನಿಟ್ಗಿಂತ ಕಡಿಮೆ ಬಳಸುವವರಿಗೆ ಹೆಚ್ಚುವರಿಯಾಗಿ 10 ಯೂನಿಟ್ ನೀಡೋದಕ್ಕೆ ಸಂಪುಟ ಸಭೆಯಲ್ಲಿ ಸಮ್ಮತಿ ಸಿಕ್ಕಿದೆ. ಗೃಹಜ್ಯೋತಿ ಯೋಜನೆಯ ಅನುಷ್ಠಾನ ಕುರಿತು ಏನು ಸರ್ಕಾರದ ಆದೇಶವನ್ನು ಹೊರಡಿಸಿದ್ರು ಅದರಾಗ 10% ಹೆಚ್ಚುವರಿಯನ್ನು ನಾವು ಕೊಡ್ತೀವಿ ಅಂಥೇಳಿ ಹೇಳಿದ್ರು. ಅಂದರೆ ಅವ್ರು ಎಷ್ಟು ಯೂನಿಟ್ಸನ್ನು ಕನ್ಸ್ಯೂಮ್ ಮಾಡ್ತಾಯಿದ್ರು ಅದಕ್ಕಿಂತ 10% ಹೆಚ್ಚಿನವರೆಗೆ ಕೊಡ್ತೀವಿ ಅಂತೇಳಿ.
ಅದನ್ನು 10% ಬದಲಿಗೆ ಹೆಚ್ಚುವರಿ 10 ಯೂನಿಟ್ ಅರ್ಹತೆಗೆ ಹೆಚ್ಚುವರಿ 10 ಅರ್ಹತಾ ಯೂನಿಟ್ಗಳನ್ನು ನೀಡೋದ್ರ ಬಗ್ಗೆ ಒದಗಿಸೋದ್ರ ಬಗ್ಗೆ ನಿರ್ಣಯ ಮಾಡಿದ್ವಿ. ಇಂಧನ ಇಲಾಖೆಯವರು ಅರ್ಲಿಯರ್ ಇಟ್ಟುವಾಗ ನಮ್ಮದು 200 ಯೂನಿಟ್ಸ್ ಇತ್ತಲ್ಲ, 90 ಯೂನಿಟ್ ನಾನು ಕನ್ಸ್ಯೂಮ್ ಮಾಡ್ತಿದ್ದೆ ಅಂದರೆ ನನಗೆ 10% ಅಂದರೆ 9 ಯೂನಿಟ್ಸ್ ಜಾಸ್ತಿ ಸಿಗ್ತಿತ್ತು. ಈಗ ನಾವು 10 ಯೂನಿಟ್ಸ್ ಮಾಡಿದ್ದೀವಿ. ಕಾಂಗ್ರೆಸ್ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಪಟ್ಟಿ ಯಾವುದೇ ಕ್ಷಣದಲ್ಲೂ ಬಿಡುಗಡೆ ಆಗಲಿದೆ. 36 ಶಾಸಕರು ಹಾಗೂ 39ಕ್ಕೂ ಹೆಚ್ಚು ಕಾರ್ಯಕರ್ತರ ಹೆಸರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆಯಂತೆ. ನರೇಂದ್ರ ಸ್ವಾಮಿ, ರಮೇಶ್ ಬಾಬು, ಬಂಡಿ ಸಿದ್ದೇಗೌಡ, ಅನಿಲ್ ಚಿಕ್ಮಾದು, ಟಿ.ಡಿ. ರಾಜೇಗೌಡ, ಬಿ.ಕೆ. ಸಂಗಮೇಶ್, ಬಂಗಾರಪೇಟೆ ನಾರಾಯಣಸ್ವಾಮಿ, ಕೆ.ವೈ. ನಂಜೇಗೌಡ, ಗಣೇಶ್ ಹೊಕೇರಿ, ಮಹಂತೇಶ್ ಕೌಜಲಗಿ, ಯಶವಂತ್ ರಾಯಗೌಡ ಪಾಟೀಲ್, ರಾಘವೇಂದ್ರ ಹೆಟ್ನಾಳ್, ಭೀಮಣ್ಣ ನಾಯಕ, ಪ್ರಸಾದ್ ಅಪ್ಪಯ್ಯ, ಡಿ.ಆರ್. ಪಾಟೀಲ್ ಸೇರಿದಂತೆ ಹಲವರಿಗೆ ಅವಕಾಶ ಸಿಗುವ ನಿರೀಕ್ಷೆ ಇದೆ. ಈ ಸೆಕೆಂಡಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಈ ಸೆಕೆಂಡ್ ಎಷ್ಟು ಜನ ಶಾಸಕರು, ಕಾರ್ಯಕರ್ತರು? 39 ಕಾರ್ಯಕರ್ತರು, 36 ಜನ MLAಗಳು. ಸಂಕ್ರಾಂತಿ ಗಿಫ್ಟ್ ಅಲ್ಲ, ಅದು ಸರ್ಕಾರ ತಂದಿದ್ದಾರೆ, ಸರ್ಕಾರದ ಅವ್ರಿಗೆ ಹಕ್ಕು. ನ್ಯಾಚುರಲಿ ಅಲ್ವಾ, ಅವರಿಗೂ ಒಂದು ಅಧಿಕಾರ ಸಿಗಬೇಕು, ಅವರು ಸಮಾಜ ಸೇವೆ ಮಾಡಬೇಕು ಅಂಥೇಳಿ ಅವ್ರಿಗೂ ಎಲ್ಲ ಕೇಂದ್ರ ಮಂತ್ರಿ ಸ್ಥಾನಗಳು ಬರೀ 35 ಮಂತ್ರಿ ಸ್ಥಾನ ಇರೋದು. ಎಲ್ಲರೂ ಮಂತ್ರಿ ಆಗೋಕ್ಕಾಗೋದಿಲ್ಲ. 3 ಸರಿ 4 ಸರಿ ಗೆದ್ದಿದ್ದಾರೆ ಕೆಲವರೆಲ್ಲರೂ, ಅವರೆಲ್ಲ ಮಂತ್ರಿಗಳಾಗೋಕ್ಕಾಗಿಲ್ಲ. ಅದನ್ನು ಅರ್ಥಕೊಂಡೇ ನಾವು ಈಗ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಮಾಡೋದು ಅಂತೇಳಿ ಸದ್ಯದಲ್ಲೇ ಮಾಡ್ತಾರೆ. ನಾಳೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದು ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ ನಡೆಸಲಾಗಿದೆ. ನಾಳೆ ಬೆಳಿಗ್ಗೆ 9:35ಕ್ಕೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಆಗಮಿಸಲಿದ್ದಾರೆ. ಸಂಸದರು, ಶಾಸಕರನ್ನ ಒಳಗೊಂಡಂತಹ ಒಟ್ಟು 60 ಜನರಿಗೆ ಸ್ವಾಗತಕ್ಕೆ ಅವಕಾಶ ಕೊಡಲಾಗಿದೆ. ಪ್ರಧಾನಿ ಭೇಟಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಲವೆಡೆ ಬೆಳಿಗ್ಗೆ 8ರಿಂದ ಸಂಜೆ 9 ಗಂಟೆ ತನಕ ಸಂಚಾರಿ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಗೊಲ್ಲರಹಳ್ಳಿ ಗೇಟ್, ಹುಣಚೂರು ಗ್ರಾಮ, ಡಾಬಾ ಗೇಟ್ನಿಂದ ವಿಮಾನ ನಿಲ್ದಾಣದ ಕಡೆಗೆ, ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆಯಿಂದ ವಿಮಾನ ನಿಲ್ದಾಣದ ಕಡೆಗೆ, ಚಿಕ್ಕಜಾಲ ಕೋಟೆ ಕಡೆಯಿಂದ ಕೆಂಪೇಗೌಡ ವಿಮಾನ ನಿಲ್ದಾಣದ ತನಕ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ. ಇನ್ನು ಕೆಂಪೇಗೌಡ ವಿಮಾನ ನಿಲ್ದಾಣ ಹಾಗೂ ಕೆಐಎಡಿಬಿ ಕೈಗಾರಿಕಾ ಪ್ರದೇಶಕ್ಕೆ ತೆರಳುವ ವಾಹನಗಳಿಗೆ ಪರ್ಯಾಯ ಮಾರ್ಗ ಕಲ್ಪಿಸಲಾಗಿದೆ. ಮತ್ತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ಮುಂದುವರಿಸಿದ್ದಾರೆ. ಅಪ್ಪ ಅಮ್ಮ ಗೊತ್ತಿಲ್ಲದವರು ಜಾತ್ಯತೀತ ಅಂತ ಹೇಳ್ತಾರೆ. ಜಾತಿ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ಹಿಂದೂಗಳನ್ನ ಒಡೆದ್ರು ಜಾತ್ಯತೀತ ಅಂತ ಹೇಳ್ತಾರೆ. ಜಾತಿ ಧರ್ಮಗಳ ಒಡೆದ್ರೇನೆ ಅವ್ರ ರಾಜಕಾರಣ ನಡೆಯೋದು ಅಂತ ಪರೋಕ್ಷವಾಗಿ ಸಿಎಂ ವಿರುದ್ಧ ಕಿಡಿ ನುಡಿಯಾಡಿದ್ದಾರೆ. ಸಂಸದರು ಸಂಯಮದಿಂದ ವರ್ತಿಸಬೇಕು ಅಂತ ಮತ್ತೆ ಗೃಹ ಸಚಿವ ಪರಮೇಶ್ವರ್ ವಾರ್ನಿಂಗ್ ಕೊಟ್ಟರು. ಅನಂತಕುಮಾರ್ ಹೆಗಡೆ ಮಾಜಿ ಕೇಂದ್ರದ ಸಚಿವರು, ಹಾಲಿ ಸಂಸದರು ಅರ್ಥ ಮಾಡ್ಕೋಬೇಕು. ಆದರೆ ಅದೇ ಪೊಲೀಸರ ದೌರ್ಬಲ್ಯ ಅಲ್ಲ. ಪೊಲೀಸರು ಅವರಿಗೆ ಸಮಯ ಕೊಟ್ಟಿದ್ದಾರೆ, ಆದರೆ ಸಂಸದರು ಅಂತ ಮಾತು ಮುಂದುವರಿಸಿದ್ರೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಎಚ್ಚರಿಸಿದ್ದಾರೆ. ಜಾತಿ ಹೆಸರಿನಲ್ಲಿ ಹೇಳ್ಕೊತಿದ್ರು ಬಿಟ್ರೆ ನಮ್ಗೆ ಹಿಂದೂ ಅನ್ನೋದು ಮರ್ತೇನೆ ಹೋಗಿತ್ತು. ಈಗಲೂ ಕೂಡ ಕೇಳ್ರಿ, ತಕ್ಷಣ ಹೋಗಿ ನೀವು ಕೇಳಿದ್ರೆ ನೆನಪು ಮಾಡ್ಕೊಂಡು ಹೇಳ್ಬೇಕು ನಾನು ಹಿಂದೂ ಅಂತ. ಇಲ್ಲ ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ನೀವು ಯಾರು ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ಹಿಂದೂ ಅಂತ ನೆನಪು ಮಾಡ್ಕೊಂಡು ಹೇಳ್ಬೇಕು. ಅದು ಸಂಸ್ಕಾರ ಇದ್ರೆ, ಅದಿಲ್ಲ ಅಂತಂದ್ರೆ ಹೇಳಂಗಿಲ್ಲ. ಕೆಲವೊಂದು ಜಾತಿ ಅತೀತರು ಅಂತ ಅಪ್ಪ ಅಮ್ಮ ಗೊತ್ತಿಲ್ಲ. ನೋಡಿ, ಅವರು ಒಬ್ಬ ಗೌರವಾನ್ವಿತ ಸಂಸತ್ ಸದಸ್ಯರು, ಸಚಿವರಾಗಿದ್ದಂಥವ್ರು. ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಏನು ಎರಡು ಅಭಿಪ್ರಾಯ ಇಲ್ಲ. ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ. ಒಬ್ಬ ವ್ಯಕ್ತಿ ಆ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸಂಯಮದಿಂದ ವರ್ತಿಸ್ತಾರೆ. ಅದನ್ನೇ ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ಅಗತ್ಯ ಇಲ್ಲ. ಪೊಲೀಸ್ನವರಾಗಲಿ, ಇಲಾಖೆಯವರು, ಆಯ್ತಪ್ಪ ಇವರು ಒಬ್ಬ ಸಂಸದರಿದ್ದಾರೆ, ಅವ್ರ ಮೇಲೆ ಕ್ರಮ ಮಾಡಬೇಕಾದ್ರೆ 2 ಸರಿ ಯೋಚನೆ ಮಾಡ್ತಾರೆ. ಸಮಯ ಕೊಟ್ಟಿದ್ದಾರೆ. ಅದು ಮುಂದುವರೆದ್ರೆ ಏನು ಮಾಡೋಕ್ಕಾಗುತ್ತೆ? ಹಾಗೆ ಮುಂದುವರೆದ್ರೆ ಕ್ರಮ ತಗೊಳ್ಳೇಬೇಕಾಗ್ತದಲ್ಲ. ಬಿಬಿಎಂಪಿಯಿಂದ ಕನ್ನಡ ನಾಮಫಲಕ ಸರ್ವೆ ಮುಕ್ತಾಯ ಆಗಿದೆ. 60% ನಾಮಫಲಕಗಳಲ್ಲಿ ಕನ್ನಡ ನಿಯಮ ಅನುಸರಿಸದ 20,000 ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಒಟ್ಟು 28,000 ಉದ್ದಿಮೆದಾರರು 60% ಕನ್ನಡ ನಾಮಫಲಕ ಅಳವಡಿಕೆ ಮಾಡಿಲ್ಲ. ಇದರಲ್ಲಿ 20,609 ಉದ್ದಿಮೆದಾರರಿಗೆ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ. ಫೆಬ್ರವರಿ 28ರ ಒಳಗೆ 60% ಕನ್ನಡ ನಾಮಫಲಕ ಅಳವಡಿಸೋದಕ್ಕೆ ತಾಕೀತು ನೀಡಿದೆ. ಇದಲ್ಲದೆ ಲೈಸೆನ್ಸ್ ರದ್ದು ಮಾಡಿ ಅಂಗಡಿ ಕ್ಲೋಸ್ ಮಾಡುವ ಎಚ್ಚರಿಕೆಯನ್ನ ಪಾಲಿಕೆ ನೀಡಿದೆ. 60% ನಾಮಫಲಕಗಳಲ್ಲಿ ಕನ್ನಡವೇ ಇರುವಂತೆ ಆಗ್ರಹಿಸಿ ಕರವೇ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿತ್ತು.